ನೋಡಿ, ನಾನಿಲ್ಲಿ ಮಹಾರಾಣಿ ತರ ಇದ್ದೀನಿ. ನಮ್ಮ ಅತ್ತೆಗೆ ಹೆಣ್ಮಕ್ಳು ಇಲ್ವಲ್ಲ, ನನ್ನನ್ನೇ ಸ್ವಂತ ಮಗಳ ತರ ನೋಡ್ಕೋತಿದ್ದಾರೆ. ನನ್ನ ಗಂಡ ಅಂತೂ ಯಾವತ್ತೂ ನನ್ನನ್ನ ಹೆಂಡತಿ ತರ ನೋಡ್ಕೊಂಡೇ ಇಲ್ಲ. ನನ್ನನ್ನ ದೇವತೆ ದೇವತೆ ಅಂತ ಅನ್ಕೊಂಡು ಪೂಜೆ ಮಾಡ್ತಿದ್ದಾನೆ. ನಾನಿಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ನೋಡ್ದ ನಿನ್ನ ಮಾತಲ್ಲೇ ಎಷ್ಟು ನೋವಿದೆ. ಬೇಡ ಮಗಳೇ, ನೀನೇನು ಹೇಳ್ಬೇಡ, ಎಲ್ಲ ಅರ್ಥ ಆಗಲ್ಲ. ನೀನು ಒಂದು ಕ್ಷಣನೂ ಈ ಮನೇಲಿ ಇರ್ಬೇಕಾಗಿಲ್ಲ. ಬಾ, ನನ್ನ ಜೊತೆ ನಮ್ಮ ಮನೆಗೆ ಬಂದು ಬಾ. ಬಿಡ್ರಿ ನನ್ನ. ಎಷ್ಟೆಲ್ಲ ಹೇಳೋದು ನಾನು ಚೆನ್ನಾಗೇ ಇದ್ದೀನಿ ಅಂತ. ಅಂಜು, ಸುಳ್ಳು ಹೇಳ್ಬೇಡ ಕಣೆ. ನಿನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗಲ್ವಾ? ಏನೇ ಅರ್ಥ ಆಗುತ್ತೆ ನೋಡಿದ್ರೆ ನಿನ್ಗೆ? ನಾನು ನಿಂತರ ರೂಪ ಸೌಂದರ್ಯಕ್ಕೆಲ್ಲ ಬೆಲೆ ಕೊಡೋಳಲ್ಲ. ನಾನಿರೋದೇ ಹೀಗೆ. ಮತ್ತೆ ಈ ಗಾಯ ಎಲ್ಲ ಏನಮ್ಮ? ಗಾಯ ಎಡವಿದ ಮೇಲೆ ಗಾಯ ಆಗ್ಲೇಬೇಕಲ್ವಾ? ಅಂದ್ರೆ ಹೊಸ್ಲು ಎಡಗ್ ಬಿದ್ದೆ, ಅದಕ್ಕೆ ಸ್ವಲ್ಪ ಗಾಯ ಆಯ್ತು. ನೋಡು ನೋಡು, ಮಾತನ್ನ ನಿನ್ ನೋವೇನು ಅಂತ ಗೊತ್ತಾಗ್ತಾ ಇದೆ. ಎಷ್ಟೆಲ್ಲ ಹೇಳೋದು ನಾನು ಚೆನ್ನಾಗಿದ್ದೀನಿ ಅಂತ? ಅಷ್ಟಕ್ಕೂ ನಾನು ಚೆನ್ನಾಗಿದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ನಿಮ್ಗೇನಾಗ್ಬೇಕು? ನೋಡಿ, ನನಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನೀವು ನನ್ನ ಪಾಲಿಗೆ ಸತ್ತೋಗಿದ್ದೀರಾ ಅಂತ ತಲೆ ಮೇಲೆ ನೀರು ಇಟ್ಕೊಂಡು ಎಷ್ಟೋ ದಿನ ಆಗೋಯ್ತು. ನಿನ್ ಮುಖ ನೋಡೋಕ್ಕೂ ನನ್ಗಿಷ್ಟ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊಟ್ಟೋಗಿ. ಅಂಜು, ಹಳೇದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ ಕಣೆ. ಅಮ್ಮನ ನಿನ್ನ ಮೇಲೆ ಇಷ್ಟು ದಿನ ಕೋಪ ಇತ್ತು, ಆದರೆ ಈ ಕೋಪ ಇಲ್ಲ ಕಣೆ. ನಾ ಮಾತು ಕೇಳಂಜು, ಮನೆಗೆ ಬಾ ಬಾ ಅಂಜು. ಹೇ, ಹೇಗೆ ಹಳೇದನ್ನೆಲ್ಲ ಮರೆಯೋಕ್ಕಾಗುತ್ತೆ? ನೀವು ಮಾಡಿರೋದು ಒಂದ ಎರಡ ನನಗೆ. ನಾನು ಪ್ರೀತಿಸಿದೆ ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳೇ ಎಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ರಿ. ಕೊನೆ ಸಲ ಡ್ಯಾಡಿ ಮುಖ ನೋಡೋಕ್ಕೂ ಬಿಡ್ಲಿಲ್ಲ. ಅದನ್ನೆಲ್ಲ ಮರೆಯಕ್ಕಾಗತ್ತಾ? ಅಂಜು, ಅದನ್ನೆಲ್ಲ ನೆನ್ಸ್ಕೋಬೇಡಮ್ಮ. ನೋಡು, ತಪ್ಪು ನಮ್ದು ಇತ್ತು, ನಿಂದು ಇತ್ತು. ಅದಕ್ಕಿಂತ ಹೆಚ್ಚಾಗಿ ನರಿ ಬುದ್ಧಿ ಜನಗಳು ಸಂಚು ಮಾಡಿ ನಮ್ಮ ಕುಟುಂಬನ ಹಾಳು ಮಾಡ್ಬಿಟ್ರು ಅಷ್ಟೇ. ರೀ, ಯಾರನ್ನ ನೀವು ನರಿಗಳು ಅಂತ ಹೇಳ್ತಿರೋದು? ನನ್ನ ಅತ್ತೆ ಗಂಡನ್ನ ನರಿಗಳು ಅಂತ ಹೇಳಕ್ ಎಷ್ಟ್ರೀ ಧೈರ್ಯ ನಿಮ್ಗೆ?
ಜನ್ಮ ಕೊಟ್ಟಿದ್ದೀರಾ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ ಬಾಯಿ ಮೇಲೆ ಹೊಡಿತಿದ್ದೆ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ಅಚ್ಚು, ಒಂದು ಸಲ ಮಾಡಿ ತಪ್ಪಿಗೆ ನೀನು ಇಷ್ಟೆಲ್ಲ ಅನುಭವಿಸ್ತಾ ಇದೀಯ. ಮತ್ತೆ ಅದೇ ತಪ್ಪು ಮಾಡ್ಬೇಡಮ್ಮ. ನಮ್ಮನೆಗೆ ಹೋಗೋಣ ಬಾ ಕಂದ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನಡೀರಿ ಆಚೆ. ನಡೀರಿ. ಅಂಜು ಮಾತು ಕೇಳು. ನಡಿ ಆಚೆ. ಅಂಜು ಪ್ಲೀಸ್ ನಡೀರಿ. ನಡಿ ಅಂದ್ರೆ ಬಂದ್ಬಿಡು ಅಂಜು, ಇಲ್ಲಿ ಇರ್ಬೇಡ. ನಡೀರಿ. ಅಂಜು ಅಂಜು ಮಾತು ಕೇಳು. ಮಾತಾಡ್ಬೇಡ. ಅಂಜು ಇಲ್ಲಿ ಇರ್ಬೇಡ. ಅಂಜು ಅಂಜು ನಡೀರಿ ಆಚೆ. ಅವಳ ಗಂಡನ ಕೊಳ್ಪಟ್ಟಿ ಹಿಡ್ಕೊಂಡು ಯಾಕೆ ನನ್ನ ಮಗಳು ಬಾಳಿಸ್ತಾ ಇಲ್ಲ ಅಂತ ಕೇಳಿದರೆ ಏನಾದರೂ ಒಂದು ಆಗುತ್ತೆ. ಅದನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಮಗಳು ಬಾಳು ಸರಿ ಹೋಗುತ್ತೇನಮ್ಮ? ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಮನೇಲಿ ಏನೇನು ನಡೀತಾ ಇದೆ ಅಂತ ಪೊಲೀಸವ್ರ ಹತ್ರ ಹೇಳ್ತೀರಾ ಆಂಟಿ? ಸರಿ ಅಮ್ಮ, ಬರ್ತೀನಿ.